ತಡೆಯನ್ನು ನೀಡಿಲ್ಲ. ಸಮೀಕ್ಷೆ ಮಾಡೋದಕ್ಕೆ ಈಗ ನಾವು ಅಡ್ಡಿಪಡಿಸಿದ್ರೆ ಸರಿಯಾಗಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಇದನ್ನ ಗೌಪ್ಯವಾಗಿಡಬೇಕು ಸರ್ಕಾರ ಅಂತ ಸೂಚನೆ ಕೊಟ್ಟಿದೆ. ಈಗ ಕಾನೂನು ಏನು ಹೇಳಿದೆ ಅದನ್ನೇ ಕೇಳಬೇಕು, ನಮ್ಮ ಕರ್ತವ್ಯ. ಕಾನೂನನ್ನು ಪಾಲನೆ ಮಾಡಬೇಕಾಗಿದೆ, ನಮ್ಮ ಜವಾಬ್ದಾರಿ. ಕಾನೂನು ಏನು ಹೇಳಿದೆ ಅವು ಜಡ್ಜ್ಗಳು ಏನಿದೆ ನ್ಯಾಯಮೂರ್ತಿಗಳೇನಾದ್ರು ಪಾಲನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸಮೀಕ್ಷೆ ಭಾಗಿಯಾಗುವಂಥದ್ದು ಕಡ್ಡಾಯವೇನಲ್ಲ ಅನ್ನೋಂಥದ್ದು ಕೂಡ ಹೇಳಿದೆ ಸರ್. ನಾವು ಹೇಳಿದ್ದೀವಿ ಅದನ್ನು, ಯಾರು ನಿಮಗೆ ಬೇಕಾದವ್ರು ಬರೆಸ್ರಿ ಅಂತಲೇ ಹೇಳಿದ್ದೀವಿ. ಯಾರು ಬರ್ತಾರ ನಿಮ್ಗೇನು ಮಾಹಿತಿ ಕೊಡ್ಬೇಕಾಗೈತಿ, ಇದನ್ನೇ ಬರ್ಸ್ರಿ ಹಿಂಗೆ ಬರ್ಸ್ರಿ ಅಂತ ನಾವು ಯಾವುದು ಯಾರ ಮೇಲೂ ನಿರ್ಬಂಧನ ಅವತ್ತೂ ಹಾಕಿಲ್ಲ, ಈಗೂ ಹಾಕಾಗಲ್ಲ, ಮುಂದೂ ಹಾಕಾಗಲ್ಲ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಸರ್, ಈಗ ಗೈರಾದವರಿಗೆ ಏನು ಸಂದೇಶ ಸರ್? ಇವತ್ತು ನಾವು ಮುಖ್ಯಮಂತ್ರಿಗಳ ಸಭೆ ಕರೆದಿದ್ರೆ ನಾನು ಅಲ್ಲಿ ಹೊರಟಿದ್ದೀನಿ. ತಾಂತ್ರಿಕ ದೋಷಗಳಾಗಿದ್ದಾವೆ. ನಾನು ಯಾರು ಗೈರಾಗಿದ್ದಾರೆ? ಕೆಲವು ಶಿಕ್ಷಕರು ಅದು ಶಿಕ್ಷಕರ ಸ್ಟಾಫ್ ಆಗಿದ್ದಕ್ಕೆ ಯಾರು ಗೈರಾಗ್ತಾರೆ ಅವ್ರ ಮೇಲೆ ಕ್ರಮ ವಹಿಸ್ಬೇಕಂತ ಸ್ಪಷ್ಟವಾದ ಸಂದೇಶವನ್ನು ನಿನ್ನೆ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಅದನ್ನು ಎಚ್ ಕೆ ಪಾಟೀಲರು ಮಾಧ್ಯಮಕ್ಕೂ ತಿಳಿಸಿದ್ದಾರೆ. ತಾಂತ್ರಿಕ ದೋಷಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ತಾಂತ್ರಿಕ ದೋಷಗಳನ್ನು ಸರಿ ಮಾಡ್ತೀವಿ. OBC ನಾಯಕರು ಎಲ್ಲರೂ ಕೂಡ ಸಭೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅಂತ ತೀರ್ಮಾನವನ್ನ ಮಾಡಿದ್ದಾರೆ. ನನಗೆ ವ್ಯಕ್ತ ಆಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ತಗೊಂಡ ಮೇಲೆ ಮಾತಾಡ್ತೀನಿ. ಐಂದ ಟೀಮ್ ಪೂರ್ತಿ ಸಿದ್ದರಾಮಯ್ಯ ನೋಡ್ರಿ, ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳವರು. ಆದರೆ ಇದನ್ನಾಗಿದೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ತಗೊಂಡು ಹೇಳ್ತೀನಿ.